ಫಸ್ಟ್ ಇಲ್ಲಿ ಟ್ರೈ ಮಾಡೋಣ. ಇಲ್ಲೆಲ್ಲ ಸ್ಕ್ರಾಚ್ ಆಗಿದಿಲ್ಲ, ಇಲ್ಲಿ ಯಾವ ತರ ಹೋಗುತ್ತೆ ಅಂತ. ಎಲ್ಲ ಸ್ಕ್ರಾಚಸ್ ಇರುತ್ತೆ ಅಲ್ಲೆಲ್ಲ ಈ ತರ ಇದು ಮಾಡ್ಕೊಂಡು ಎಲ್ಲ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಮೈಕ್ರೋ ಫೈಬರ್ ಕ್ಲಾತ್ ನ ತಗೊಂಡು ಸ್ವಲ್ಪ ರಬ್ ಮಾಡಿ, ಸ್ವಲ್ಪ ಹಾರ್ಡ್ ಆಗಿ ಹಿಂಗೆ ಪ್ರೆಸ್ ಮಾಡಿ. ಒಂದು ಹಬ್ಬ ಅಂದ್ರೆ ಒಂದ್ 2 ನಿಮಿಷ ಈ ತರ ಸ್ಕ್ರಬ್ ಮಾಡಿ. ಈ ತರ ಸ್ಕ್ರಬ್ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದೊಂದೇ ಒಂದೊಂದ್ ಸ್ವಲ್ಪನೇ ಕ್ಲಿಯರ್. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಕ್ರಾಚ್ ರಿಮೂವರ್ ಅಂದ್ರೆ ನಮ್ ಕಾರಲ್ಲಿ ಅಥವಾ ಬೈಕ್ ಅಲ್ಲಿ ಸಣ್ಣ ಪುಟ್ಟ ಏನಾರ ಸ್ಕ್ರಾಚಸ್ ಏನಾರ ಆಗಿತ್ತು ಅಂದ್ರೆ ಗ್ಯಾರೇಜ್ಗೆ ಹೋಗದೆ ಮನೇಲೆ ಯಾವ ತರ ನಾವು ಅದನ್ನ ರಿಪೇರಿ ಮಾಡ್ಕೋಬಹುದು ಅಥವಾ ಆ ಸ್ಕ್ರಾಚ್ ಇಲ್ದಿರೋ ತರ ಯಾವ ತರ ನಾವು ರೆಡಿ ಮಾಡ್ಕೋಬಹುದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಮೊದಲು ನಮ್ ಕಾರಲ್ಲಿ ಯಾವ್ಯಾವ ತರ ಸ್ಕ್ರಾಚ್ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಸ್ಕ್ರಾಚ್ ಅಲ್ಲಿ 2-3 ತರ ಡಿಫ್ರೆನ್ಸ್ ಬರುತ್ತೆ. ಒಂದು ಈ ತರ, ಸೊ ಇದು ನಾರ್ಮಲ್. ಸೊ ಇದು ಹಸು ಏನೋ ಕಾಲಲ್ಲಿ ಒದ್ಬಿಟ್ಟು ಟಚ್ ಆಗಿ ಈ ತರ ಆಗಿದ್ದು. ಸೊ ನೋಡಿ, ಜಾಸ್ತಿ ಏನಿದಿಲ್ಲ, ಬಟ್ ಇದನ್ನ ನಾವು ಸ್ಕ್ರಾಚ್ ರಿಮೂವರ್ ನ ಯೂಸ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡ್ಬೋದು. ಅಂಡ್ ಇನ್ನೊಂದು ಡೀಪ್ ಸ್ಕ್ರಾಚ್ ಆಗಿರುತ್ತೆ ಕೆಲವೊಂದ್ಸಲ. ನೋಡಿ, ಇದು ಫುಲ್ ಕಡ್ಡಿನ ಜೋರಾಗ ಸ್ಕ್ರಾಚ್ ಮಾಡಿರುತ್ತೆ. ಸೊ ಇದು ಒಂದು ಕಡ್ಡಿನ ಜೋರಾಗ ಸ್ಕ್ರಾಚ್ ಮಾಡಿ ಮಾರ್ಕ್ ಆಗಿರೋದು. ಇದು ಕೆಲವೊಂದ್ಸಲ ಹೋಗುತ್ತೆ, ಕೆಲವೊಂದ್ಸಲ ಹೋಗಲ್ಲ. ಅಂಡ್ ಇಲ್ಲೊಂದು ಆಗಿದೆ ನೋಡಿ ಅದೇ ತರ. ಸೊ ಪೇಂಟ್ ಕಂಪ್ಲೀಟ್ ಸ್ಕ್ರಾಚ್ ಆಗಿದೆ. ಸೊ ಇದು ಕೆಲವೊಂದ್ಸಲ ಆಗುತ್ತೆ, ಕೆಲವೊಂದ್ಸಲ ಆಗಲ್ಲ. ಅದು ಬಿಟ್ರೆ ಇನ್ನೊಂದು ಡೀಪ್ ಆಗಿರೋ ಸ್ಕ್ರಾಚ್ ಕೂಡ ಯಾವ ಅಂದ್ರೆ ಇಲ್ಲಿ ನೋಡಿ ಇವು. ಸೊ ಇಲ್ಲಿ ನಮ್ಗೆ ಮೈನರ್ ಸ್ಕ್ರಾಚಸ್ ಇದೆ, ಜೊತೆಗೆ ಇಲ್ಲಿ ನೋಡಿ ಪೇಂಟೇ ಇದ್ಬಿಟ್ಟಿದೆ. ಸೊ ಈ ತರ ಪೇಂಟ್ ಅಂದ್ರೆ ಇದ್ದಿತ್ತು ಅಥವಾ ಈ ತರ ಡೀಪ್ ಆಗಿ ಏನಾದ್ರು ಸ್ಕ್ರಾಚ್ ಆಗಿತ್ತು ಅಂದ್ರೆ ಅವೆಲ್ಲ ನಮ್ಗೆ ಈ ಒಂದು ಸ್ಕ್ರಾಚ್ ರಿಮೂವರ್ ಅಲ್ಲಿ ಹೋಗಲ್ಲ. ಬಟ್ ಈ ತರದವೆಲ್ಲ ಆಲ್ಮೋಸ್ಟ್ ಕೆಲವೊಂದ್ಸಲ ಕ್ಲಿಯರ್ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ಇದು ಅಂತೂ ಇದು ಕಂಪ್ಲೀಟ್ಲಿ ಟಚ್ ಆಗಿರೋದು. ಸೊ ಟಚ್ ಆಗಿ ಈ ತರ ಸ್ಕ್ರಾಚ್ ಆಗಿರೋದು, ಇವೆಲ್ಲ ನಮ್ಗೆ ಸ್ಕ್ರಾಚ್ ರಿಮೂವರ್ ಅಲ್ಲಿ ಹೋಗಲ್ಲ. ಬಟ್ ಈ ತರ ಸಣ್ಣ ಪುಟ್ಟ ಏನಿದೆ ಇದನ್ನ ನಾವು ರಿಮೂವ್ ಮಾಡ್ಬೋದು. ಯಾವ ತರ ರಿಮೂವ್ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲು ಸ್ಕ್ರಾಚ್ ರಿಮೂವರ್ ನ ತಗೊಳ್ಳೋಣ. ಸೊ ಯಾವ್ದಿದು ಅಂದ್ರೆ ವೀಲ್ ವಾಶ್ದು. ಸೊ ರೀಸೆಂಟ್ ಆಗಿ ಪ್ರಮೋಷನ್ಗೆ ಅಂತ ನನ್ಗೆ ಕಳ್ಸಿಕೊಟ್ಟಿದ್ರು, ಇದನ್ನ ಯೂಸ್ ಮಾಡಿ ಯಾವ ತರ ಇದೆ ಅಂತ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ. ಅದನ್ನ ಆಲ್ರೆಡಿ ನಾನು ಇಂಟರ್ನೆಟ್ ಅಲ್ಲಿ ಹಾಕಿದ್ದೀನಿ. ನೀವು ಇದನ್ನ ಯೂಸ್ ಮಾಡಿದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಲೋಕಲ್ ಯಾವ್ದಾರ ಸಿಕ್ತು ಅಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ, ನಾರ್ಮಲ್ ಆಗಿ ಸ್ಕ್ರಾಚ್ ನೆಲ್ಲ ರಿಮೂವ್ ಮಾಡುತ್ತೆ, ಯೂಸ್ ಮಾಡಿದ್ದೀನಿ. ಬಟ್ ಏನಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದು. ಬಟ್ ನಮ್ಮ ಹತ್ರ ಆಲ್ರೆಡಿ ಇತ್ತಲ್ಲ, ಅದಕ್ಕೆ ಹೊಸದಾಗಿ ನಾನು ತಗೊಳ್ಳಿಲ್ಲ. ಇದನ್ನ ಇವಾಗ ಯೂಸ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಲೋಕಲ್ ಗ್ಯಾರೇಜ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಗೊತ್ತಿರುವಂತ ಆಟೋಮೊಬೈಲ್ ಶಾಪ್ ಅಲ್ಲಿ ಹೋಗಿ ಕೇಳಿ, ಸ್ಕ್ರಾಚ್ ರಿಮೂವರ್ ಕೊಡಿ ಅಂತ ಕೊಡ್ತಾರೆ. ಒಂದು 100 ರೂಪಾಯಿ ಒಳಗಡೆ ಇರುತ್ತೆ. ಬಟ್ ಇದ್ ನೀವು ತಗೋತೀರ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು. ನಿಮ್ಗೆ ಕ್ವಾಲಿಟಿ ಏನ್ ಬೇಡ, ಸಿಂಪಲ್ ಆಗಿರೋದು ಸಾಕು ಅನ್ನೋದಾದ್ರೆ ಈ ನಾರ್ಮಲ್ ಇರೋ ಸ್ಕ್ರಾಚ್ ರಿಮೂವರ್ ನ ತಗೊಳ್ಳಿ. ಇದ್ರ ಜೊತೆಗೆ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಕೂಡ ತಗೊಳ್ಳಿ. ಸೊ ನಾರ್ಮಲ್ ಆಗಿ ಮೈಕ್ರೋ ಫೈಬರ್ ಕ್ಲಾತ್ ಇದ್ರೇನೆ ನೀಟಾಗಿ ಸ್ಕ್ರಾಚ್ ರಿಮೂವರ್ ಆಗೋದು. ಸೊ ಎಲ್ಲೆಲ್ಲಿ ಇವಾಗ ಟ್ರೈ ಮಾಡೋಣ ಅಂದ್ರೆ ಫಸ್ಟ್ ಇಲ್ಲಿ ಟ್ರೈ ಮಾಡೋಣ. ಇಲ್ಲೆಲ್ಲ ಸ್ಕ್ರಾಚ್ ಆಗಿದಿಲ್ಲ, ಇಲ್ಲಿ ಯಾವ ತರ ಹೋಗುತ್ತೆ ಅಂತ. ಸೊ ಇದೆಲ್ಲ ಸ್ಕ್ರಾಚು, ಇದು ಯಾವ ತರ ಹೋಗುತ್ತೆ ಅಂತ ಫಸ್ಟ್ ಇಲ್ಲಿ ಚೆಕ್ ಮಾಡೋಣ. ಅದಾದ್ಮೇಲೆ ಸೈಡಲ್ಲೆಲ್ಲ ಚೆಕ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಯೂಸ್ ಮಾಡೋದು ತುಂಬಾ ಸಿಂಪಲ್. ಜಸ್ಟ್ ಈ ಸ್ಕ್ರಬ್ ಇರುತ್ತಲ್ಲ, ಜಸ್ಟ್ ಇದೊಂದು ಪೇಸ್ಟ್ ತರ ಬಂದಿರುತ್ತೆ. ಈ ಪೇಸ್ಟ್ ನಾವು ಸೊ ಕೈಲಿ ಆರಾಮಾಗ ಎತ್ಕೊಂಡು ಈ ತರ ಮೆತ್ತಿ ಹಿಂಗೆ ನೋಡಿ, ಹಿಂಗೆ ಆರಾಮಾಗ ಹಿಂಗೆ ಲಾಂಗ್ ಈ ತರ ಹಾಕೊಂಡು ಎಲ್ಲ ಸ್ಕ್ರಾಚಸ್ ಇರುತ್ತೆ ಅಲ್ಲೆಲ್ಲ ಈ ತರ ಇದು ಮಾಡ್ಕೊಂಡು ಹಾಕೊಂಡು ಆವಾಗ ಸೊ ಮೈಕ್ರೋ ಫೈಬರ್ ಈ ತರ ಎಲ್ಲ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಮೈಕ್ರೋ ಫೈಬರ್ ಕ್ಲಾತ್ ನ ತಗೊಂಡು ಸ್ವಲ್ಪ ರಬ್ ಮಾಡಿ. ಸೊ ಬೇರೆ ನಾರ್ಮಲ್ ಕ್ಲಾತ್ ಗಿಂತ ಈ ಮೈಕ್ರೋ ಫೈಬರ್ ಕ್ಲಾತ್ ಬೆಸ್ಟ್, ಸ್ಕ್ರಾಚಸ್ ಜಾಸ್ತಿ ಆಗಲ್ಲ. ನಾರ್ಮಲ್ ಕ್ಲಾತ್ ಯೂಸ್ ಮಾಡಿದಾಗ ಸ್ಕ್ರಾಚಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಷ್ಟೇ, ಸ್ವಲ್ಪ ಹಾರ್ಡ್ ಆಗಿ ಹಿಂಗೆ ಪ್ರೆಸ್ ಮಾಡಿ. ಆಲ್ಮೋಸ್ಟ್ ಮೈನರ್ ಸ್ಕ್ರಾಚಸ್ ಏನಾರ ಇತ್ತು ಅಂದ್ರೆ ಕ್ಲಿಯರ್ ಆಗೋಗುತ್ತೆ. ಒಂದು ಹಬ್ಬ ಅಂದ್ರೆ ಒಂದ್ 2 ನಿಮಿಷ ಈ ತರ ಸ್ಕ್ರಬ್ ಮಾಡಿ. ಈ ತರ ಸ್ಕ್ರಬ್ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ
ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದೊಂದ್ ಸ್ವಲ್ಪನೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಡೀಪ್ ಸ್ಕ್ರಾಚಸ್ ಇತ್ತು ಅಂದ್ರೆ ಅವೆಲ್ಲ ಕ್ಲಿಯರ್ ಆಗಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್, ಸೊ ಸಣ್ಣ ಪುಟ್ಟ ಸ್ಕ್ರಾಚಸ್ ಮಾತ್ರ ನಿಮಗೆ ಇದರಲ್ಲಿ ಕ್ಲಿಯರ್ ಆಗೋದು. ಸೊ ನೋಡಿ, ಮುಂಚೆ ಹೇಗಿತ್ತು, ಇವಾಗ ಯಾವ ತರ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ರಿಮೂವ್ ಆಯ್ತು. ಇವಾಗ ಇಲ್ಲೊಂದ್ ಸ್ವಲ್ಪ ಸ್ಕ್ರಬ್ ಮಾಡಬೇಕು ಈ ತರ, ಇಷ್ಟೇ. ನೋಡಿ ಕ್ಲಿಯರ್ ಆಗೋಯ್ತಾ. ಸೊ ಇವಾಗ ಯಾವ ತರ ಕಾಣಿಸ್ತಿದೆ ಕಾರ್. ಮುಂಚೆ ಫುಲ್ ಎಲ್ಲ ಇಲ್ಲಿ ಲೈನ್ ತರ ಸ್ಕ್ರಾಚಸ್ ಕಾಣಿಸ್ತಾ ಇತ್ತು. ಇವಾಗ ಮೈನರ್ ಸ್ಕ್ರಾಚಸ್ ಎಲ್ಲ ರಿಮೂವ್ ಆಗಿ ಡೀಪ್ ಸ್ಕ್ರಾಚ್ಗಳು ಮಾತ್ರ ಉಳ್ಕೊಂಡಿದೆ. ಸೊ ಇವೆಲ್ಲ ಡೀಪ್ ಸ್ಕ್ರಾಚ್, ಇವೆಲ್ಲ ನಮ್ಗೆ ಈ ತರದ್ ಹೋಗಲ್ಲ, ಸಣ್ಣ ಪುಟ್ಟ ಸ್ಕ್ರಾಚ್ ಅಷ್ಟೇ ಹೋಗೋದು. ಯಾವ ತರ ಕಾಣಿಸ್ತದೆ ಇವಾಗ, ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಎಲ್ಲಿ ಟ್ರೈ ಮಾಡೋಣ. ಇಲ್ಲಿ ಹಸು ಕಾಲಲ್ಲಿ ಓದ್ಬಿಟ್ಟು ಇದನ್ನ ಈ ತರ ಮಾರ್ಕ್ ಮಾಡ್ಬಿಟ್ಟಿದೆ, ಇದು ಒಂದು ಚೆಕ್ ಮಾಡೋಣ. 5-10 ನಿಮಿಷದಲ್ಲೆಲ್ಲ ಮುಗಿದೋಯ್ತದೆ. ಸೊ ನಾವೇನ್ ಜಾಸ್ತಿ ಹೊತ್ತು ಇದಕ್ಕೆ ಟೈಮ್ ಕೊಡ್ಬೇಕು ಅನ್ನೋದೇನಿಲ್ಲ ನೋಡಿ, ಇಷ್ಟೇ. ಸೊ ಇವಾಗ ಈ ತರ ಪೇಸ್ಟ್ ತರ ಹಾಕಿದ್ದೇನೆ. ಇವಾಗ ಏನ್ ಮಾಡೋಣ ಅಂದ್ರೆ ರಬ್ ಮಾಡೋಣ. ಸೊ ಸ್ವಲ್ಪ ಹಾರ್ಡ್ ಆಗಿ ರಬ್ ಮಾಡ್ಕೊಂಡು ಹಿಂಗೆ ಸರ್ಕ್ಯುಲರ್ ಆಗಿ ರಬ್ ಮಾಡ್ತಾ ಇದ್ರೆ ನೀಟಾಗಿ ನೋಡಿ, 5 ನಿಮಿಷನೂ ಇಲ್ಲ, ಜಸ್ಟ್ 5 ಸೆಕೆಂಡ್ ಅಲ್ಲಿ ರಿಮೂವ್ನೇ ಆಗೋಯ್ತು. ನೋಡಿ ಕ್ಲಿಯರ್ ಆಗೋಗಿದೆ. ಇಷ್ಟೇ, ಕ್ಲಿಯರ್ ಆಗೋಯ್ತು. ಸೂಪರ್ ಅಲ್ವಾ. ನೋಡಿ ಇವಾಗ ಹೆಂಗ್ ಕಾಣಿಸ್ತಿದೆ. ದೆನ್ ಇದು ಸ್ವಲ್ಪ ಡೀಪ್ ಸ್ಕ್ರಾಚ್ ಆಗಿದೆ, ಇದಕ್ಕೆ ಟ್ರೈ ಮಾಡೋಣ. ಸ್ವಲ್ಪ ಇವೆಲ್ಲ ಡೌಟ್ ಇದೆ ಹೋಗೋದು, ಬಟ್ ಟ್ರೈ ಮಾಡೋಣ. ಟ್ರೈ ಮಾಡಕ್ಕೆ ಹೆಂಗಿದ್ರು ಸ್ಕ್ರಾಚ್ ರಿಮೂವರ್ ಎಷ್ಟಿದೆ ಹಾಕೋಣ. ಸೊ ಇವಾಗ ಪೇಸ್ಟ್ ಹಚ್ಚಿದಾಯ್ತು. ಓಕೆ ನೋಡಿ, ಸ್ಕ್ರಬ್ ಮಾಡೋಣ. ಪರವಾಗಿಲ್ಲ, ಡೀಸೆಂಟ್ ಆಗಿ ರಿಮೂವ್ ಆಗ್ತಿದೆ. ಅಂದ್ರೆ ಪೇಂಟ್ ವೈಟ್ ಪ್ಯಾಚ್ ಇತ್ತಲ್ಲ, ಆ ವೈಟ್ ಪ್ಯಾಚ್ ಹೋಗಿ ರೆಡ್ ಕಲರ್ ಪ್ಯಾಚ್ ಬರ್ತದೆ. ಸೊ ಮುಂಚೆ ನಮಗೆ ಇದು ಕಂಪ್ಲೀಟ್ಲಿ ವೈಟ್ ಲೈನ್ ತರ ಕಾಣಿಸ್ತಾ ಇತ್ತು, ನೋಡಿ ಒಂದಲ್ಲಿ. ಸೊ ಇದು ನಮಗೆ ವೈಟ್ ಲೈನ್ ಅಲ್ಲಿ ಕಾಣಿಸ್ತಾ ಇತ್ತು, ಬಟ್ ಇವಾಗ ರೆಡ್ ಕಲರ್ ಅಲ್ಲಿ ಕವರ್ ಆಗಿದೆ. ಬಿಸಿಲಿಗೆ ಬೆವ್ರು ಕಿತ್ಕೊಂಡು ಬಂದ್ಬಿಡ್ತು 5 ನಿಮಿಷಕ್ಕೆ. ಸೊ ಬೇಸಿಕಲಿ ಈ ಸ್ಕ್ರಬ್ ಅಥವಾ ಈ ಸ್ಕ್ರಾಚ್ ರಿಮೂವರ್ ಪೇಸ್ಟ್ ಏನ್ ಮಾಡುತ್ತೆ ಅಂದ್ರೆ, ಇದೊಂದ್ರಲ್ಲಿ ಸಣ್ಣ ಪುಟ್ಟ ಗ್ರೇನ್ಸ್ ಗಳು ಇರುತ್ತೆ. ಆ ಗ್ರೇನ್ಸ್ ನಮ್ದು ಏನ್ ಕಾರ್ದು ಪೇಂಟ್ ಇರುತ್ತೆ, ಆ ಪೇಂಟ್ ನ ಕಿತ್ತು ಆ ಸ್ಕ್ರಾಚ್ ಎಲ್ಲಿರುತ್ತೆ ಅಲ್ಲಿ ಫಿಲ್ ಮಾಡುತ್ತೆ. ಸೊ ಇದರಿಂದ ನಮ್ಗೆ ಸ್ಕ್ರಾಚಸ್, ಮೈನರ್ ಸ್ಕ್ರಾಚಸ್ ಏನಾರ ಇತ್ತು ಅಂದ್ರೆ
ಕ್ಲಿಯರ್ ಆಗುತ್ತೆ. ಜೊತೆಗೆ ಇನ್ನೊಂದು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಈ ತರ ಸ್ಕ್ರಾಚ್ ರಿಮೂವರ್ ಎಲ್ಲ ನಾವು ಯೂಸ್ ಮಾಡಿದಾಗ ನಮ್ದು ಪೇಂಟ್ ಕ್ವಾಲಿಟಿ, ಕಾರ್ದು ಪೇಂಟ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಶೇಡ್ ಹೊಡೆದಂಗೆ ಕಾಣಿಸುತ್ತೆ. ಎಲ್ಲೆಲ್ಲಿ ನಾವು ಇದನ್ನ ಯೂಸ್ ಮಾಡಿರ್ತೀವಿ ಅಲ್ಲೆಲ್ಲ ನಮ್ಗೆ ಸ್ವಲ್ಪ ಪೇಂಟ್ ಶೇಡ್ ತರ ಕಾಣಿಸುತ್ತೆ, ಸ್ವಲ್ಪ ಡಲ್ ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ನಮಗೆ ಸ್ಕ್ರಾಚ್ ಇರೋದು ಕಾಣಿಸಲ್ಲ. ಸೊ ಇದೊಂದು ಏನಂದ್ರೆ ಒಂಥರ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಯಾರಾದ್ರೂ ನೀವು ಬೈಕು ಕಾರ್ ಏನಾರ ಸ್ಕ್ರಾಚ್ ಆಗಿದೆ ಅದನ್ನ ಏನಾರ ರಿಮೂವ್ ಮಾಡಬೇಕು, ಯಾವ ತರ ರಿಮೂವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಈ ತರ ಒಂದು ಸ್ಕ್ರಾಚ್ ರಿಮೂವರ್ ಇರ್ತದೆ. ಲೋಕಲ್ ಗ್ಯಾರೇಜ್ ಅಲ್ಲಿ ಆಟೋಮೊಬೈಲ್ ಶಾಪ್ ಅಲ್ಲಿ ವಿಚಾರಿಸಿ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ 100 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಲೋಕಲ್ ಅಲ್ಲಿ. ನೀವು ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂದ್ರೆ ಈ ತರ ವೀಲ್ ವಾಶ್ ಕಡೆಯಿಂದ ಬೇಕಾದ್ರೆ ನೀವು ತಗೋಬಹುದು. ಸೊ ಬೇಕು ಅಂದ್ರೆ ಸರ್ಚ್ ಮಾಡಿ ತಗೊಳ್ಳಿ. ಸೊ ಹೋಪ್ ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಹಾಗೆ ಈ ಒಂದು ಸ್ಕ್ರಾಚ್ ರಿಮೂವರ್ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.